ಸಮಸ್ತ ನಾಡಿನ ಜನತೆಗೆ ಶ್ರೀ ಅದಿತಿ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ಮಲೈ ಮಾದೇಶ್ವರನ ಪಾದಾರ ಬಿಂದಗಳಿಗೆ ವಂದಿಸುತ್ತಾ ಸೃಷ್ಟಿಸ್ಥಿತಿ ಲಯ ವಿನಾಶಿನಿ ಶಕ್ತಿಭೂತೆ ಸನಾತನಿ ಗುಣಾಶ್ರಯೇ ಗುಣಮಯೇ ಶ್ರೀ ರೇಣುಕಾ ನಮೋಸ್ತುತೆ. ಜಗನ್ಮಾತೆ ಪಾದಾರ ಬಿಂದಗಳಿಗೆ ವಂದಿಸುತ್ತಾ ಮಲೈ ಮಾದೇಶ್ವರನ ಪಾದಾರ ಬಿಂದಗಳಿಗೆ ವಂದಿಸುತ್ತಾ ಈ ದಿನ 12 ರಾಶಿಗಳಿಗೆ 27 ನಕ್ಷತ್ರಗಳಿಗೆ ಯಾವ್ಯಾವ ಫಲಗಳಿದೆ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಬುಧ ಶುಕ್ರ ಶನಿ ಬೇಶ್ಚ ರಾಹುವೇ ಕೇತುವೆ ನಮಃ. ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ಬಿಜಸೇ ಗೌರವಗಿಣಾಂ ನಿಧೇಯ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತೆಯೇ ನಮೋ ನಮಃ. ಮೊದಲಿಗೆ ಮೇಷರಾಶಿಯವರಿಗೆ ತುಂಬ ಉನ್ನತವಾಗಿರ್ತಕ್ಕಂಥ ಸ್ಥಾನಮಾನ ಸಿಗ್ತಕ್ಕಂಥದ್ದು ಈ ದಿನ. ಹೆಮ್ಮೆ ಪಡುವಂಥ ವಿಚಾರ, ಹೊಗಳುವಂಥದ್ದು, ಬೇರೆಯವರು ನಿಮಗೆ ಹೆಲ್ಪಿಂಗ್ ನೇಚರ್ ಮಾಡ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಇನ್ನು ವೃಷಭ ರಾಶಿಯವ್ರಿಗಂತೂ ಉದಾರತೆಯಿಂದ ಕೂಡಿರ್ತಕ್ಕಂಥ ದಿನ. ಇವತ್ತು ಮನಸ್ಸು ಫ್ರೀಯಾಗಿ ಬಿಡ್ತೀರಿ, ಫ್ರೀಯಾಗಿ ಮಾತಾಡ್ತೀರಿ ಎಲ್ಲರ ಜೊತೆಲೂ ಕೂಡ. ಇನ್ನು ಮಿಥುನ ರಾಶಿಯವರಿಗೆ ಪ್ರಯತ್ನ ಪಟ್ಟರೆ ಖಂಡಿತವಾಗೂ ನಿಮಗೆ ತುಂಬ ಒಳ್ಳೆಯ ಶುಭ ಫಲವನ್ನು ಕೊಡ್ತಕ್ಕಂಥದ್ದು. ಇನ್ನು ಕಟಕ ರಾಶಿಯವರಿಗೆ ಗೌರವಯುತವಾಗಿ ನಡ್ಕೊಳ್ತೀರಿ, ವಿಶೇಷವಾಗಿ ಸ್ಥಾನಮಾನ ಸಿಗ್ತಕ್ಕಂಥದ್ದು ನಿಮಗೆ ಆಗುತ್ತೆ. ಸಿಂಹರಾಶಿಯವ್ರಿಗಂತೂ ಹೆಲ್ಪಿಂಗ್ ನೇಚರ್ ಮಾಡ್ತೀರಿ, ತುಂಬ ದಯೆ ವಾತ್ಸಲ್ಯ ಕರುಣೆಯಿಂದ ಕೂಡಿರ್ತಕ್ಕಂಥದ್ದು ಈ ದಿನ. ಸಿಂಹರಾಶಿಯವರು ತುಂಬ ಹೆಲ್ಪಿಂಗ್ ನೇಚರ್ ಮಾಡ್ತೀರಿ ಬೇರೆಯವರಿಗೆ. ಕನ್ಯಾ ರಾಶಿಯವರಿಗೆ ಕೀರ್ತಿ ಯಶಸ್ಸು ಲಾಭ ತರ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ. ಎಷ್ಟು ಅಭಿವೃದ್ಧಿ ಆಗ್ತೀರಿ ಅಂತ ಅಂದರೆ ಈ ದಿನ ಕನ್ಯಾ ರಾಶಿಯವರಿಗೆ ಸ್ವಲ್ಪ ಗುರು ತುಂಬ ಸ್ಥಾನದಲ್ಲಿ ಇರ್ತಕ್ಕಂಥದ್ದು, ನಿಮಗೆ ಒಳ್ಳೆ ವಕ್ರದಲ್ಲಿದ್ದರೂ ಕೂಡ ಒಳ್ಳೆಯ ಉನ್ನತವಾದ ಸ್ಥಾನಮಾನ ಸಿಗ್ತಕ್ಕಂಥದ್ದು. ಇನ್ನು ತುಲಾರಾಶಿಯವರಿಗೆ ಪ್ರಗತಿ ಪಥದಲ್ಲಿ ನಡೀತೀರಿ, ವಿಶೇಷವಾಗಿ ಎಷ್ಟು ಅಭಿವೃದ್ಧಿಗಳನ್ನ ಕಾಣ್ತೀರಿ ಅಂತಂದರೆ ಈ ದಿನ ಸ್ವಲ್ಪ ಪ್ರಯತ್ನ ಪಡಿ. ಯಾವುದಾದ್ರು ಪೆಂಡಿಂಗಲ್ಲಿದ್ದರೂ ಕೂಡ ಈ ದಿನ ಒಂದು ಸ್ವಲ್ಪ ಇದು ಮಾಡ್ಕೊಳ್ಳಿ. ಇನ್ನು ವೃಶ್ಚಿಕ ರಾಶಿಯವ್ರಿಗಂತೂ ಸ್ವಲ್ಪ ಕೋಪಕ್ಕೆ ಮನಸ್ಸು ಕೊಡ್ತಕ್ಕಂಥದ್ದು ಮಾಡ್ತೀರಿ, ಸ್ವಲ್ಪ ಉದ್ರೇಗಕ್ಕೊಳಗಾಗ್ತೀರಿ. ಆ ಥರ ಮಾಡ್ಕೊಳ್ಳೋದು ಬೇಡ, ಹುಷಾರಾಗಿರಿ. ಇನ್ನು ಧನುಷ ರಾಶಿಯವರಿಗೆ ನೀವು ಮಾಡಿರ್ತಕ್ಕಂಥ ಕೆಲಸದಲ್ಲಿ ಪ್ರತಿಫಲವನ್ನು ಸಿಗ್ತಕ್ಕಂಥದ್ದು, ನಿರೀಕ್ಷೆ ಮಾಡಿರ್ತೀರಲ್ಲ, ಏನಾದರೂ ಒಂದು ನಾವಿಂಥದ್ದು ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ಅದನ್ನು ಖಂಡಿತವಾಗೂ ಈ ದಿನ ನಿಮಗೆ ಪ್ರಯತ್ನ ಪಟ್ಟರೆ ಖಂಡಿತವಾಗೂ ನಿಮಗೆ ಫಲ ಸಿಗ್ತಕ್ಕಂಥದ್ದಾಗುತ್ತೆ. ಇನ್ನು ಮಕರ ರಾಶಿಯವ್ರಿಗಂತೂ ಲಾಭದಾಯಕವಾಗಿರ್ತಕ್ಕಂಥ ಒಂದು ದಿನ ಅಂತಲೇ ಹೇಳ್ಬೋದು. ಈ ದಿನ ತುಂಬ ಚೆನ್ನಾಗಿರ್ತೀರಿ. ಕುಂಭರಾಶಿಯವ್ರಿಗಂತೂ ಕೂಡಿಟ್ಟ ಹಣವನ್ನು ದ್ವಿಗುಣ ಮಾಡ್ತಕ್ಕಂಥ ದಿನ ಈ ದಿನ. ವಿಶೇಷವಾಗಿರ್ತಕ್ಕಂಥದ್ದು, ನೀವು ಯಾವುದಾದ್ರು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೂ ಕೂಡ ಈ ದಿನ ಮಾಡಿಬಿಡಿ, ತುಂಬ ಚೆನ್ನಾಗಾಗ್ತೀರ ವಿಶೇಷವಾಗಿ. ಇನ್ನು ಮೀನರಾಶಿಯವರಿಗೆ ಸದೃಢರಾಗ್ತೀರಿ, ಒಂದು ಅಚೀವ್ಮೆಂಟ್ ಮಾಡ್ತಕ್ಕಂಥದ್ದು, ಒಂದು ದೃಢ ಸಂಕಲ್ಪ ಇಟ್ಕೊಳ್ತಕ್ಕಂಥದ್ದು ಆಗುತ್ತೆ. ವಿಶೇಷವಾಗಿ ಇರ್ತಕ್ಕಂಥದ್ದೇ ನಿಮಗೆ ಈ ಮೀನರಾಶಿಯವರಿಗೆ ವಕ್ರದಲ್ಲಿ ಗುರು, ಪಂಚಮದಲ್ಲಿ ಶನಿ ಇದ್ದರೂ ಕೂಡ, ಆದರೆ ಈ ದಿನ ಸ್ವಲ್ಪ ಮಾತ್ರ ನೀವು ಏನಾದರೂ ಒಂದು ಸಂಕಲ್ಪ ಮಾಡ್ಕೊಳ್ಳಿ, ನಾನು ಏನಾದರೂ ಒಂದು ಅಚೀವ್ಮೆಂಟ್ ಮಾಡಬೇಕು ಅಂತೇಳಿ, ಖಂಡಿತವಾಗೂ ತುಂಬ ಚೆನ್ನಾಗಿರ್ತೀರಿ. ಈ ದಿನ ವಿಶೇಷ ಏನಪ್ಪ ಅಂತಂದರೆ ಉತ್ತರಾಷಾಢ ನಕ್ಷತ್ರ ಇದೆ. ಧನುಷು ರಾಶಿಯಲ್ಲಿ ಉತ್ತರಾಷಾಢ ನಕ್ಷತ್ರ, ಮಕರ ರಾಶಿಯಲ್ಲಿ ಉತ್ತರಾಷಾಢ ನಕ್ಷತ್ರ. ಈ ರೀತಿ ಇರ್ತಕ್ಕಂಥದ್ದಕ್ಕೆ ಗುರು ಮತ್ತು ಶನಿ ಇರ್ತಕ್ಕಂಥ ಸ್ಥಾನದಲ್ಲಿ ಈ ದಿನ ನೀವೇನು ಮಾಡಬೇಕಪ್ಪ ಅಂದರೆ ದತ್ತನ ಆಲಯಕ್ಕೆ ಹೋಗ್ತಕ್ಕಂಥದ್ದು. ಉತ್ತರಾಷಾಢ ನಕ್ಷತ್ರದಲ್ಲಿರ್ತಕ್ಕಂಥವ್ರು ಈ ದಿನ ಗುರುವಾರ ದತ್ತನ ಆಲಯದಲ್ಲಿ ಶಿರಡಿ ಸಾಯಿಬಾಬಾ ದೇವಸ್ಥಾನ, ಗುರುವಿನ ಸಾನ್ನಿಧ್ಯ ಹೋಗ್ತಕ್ಕಂಥದ್ದು ಮಾಡಿ, ಖಂಡಿತವಾಗೂ ಒಳ್ಳೆಯದಾಗುತ್ತೆ. ಇನ್ನು ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಕೃತಿಕಾ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ ಮಾನಸಿಕವಾಗಿ ಅನಾರೋಗ್ಯ ಕಾಡ್ತಕ್ಕಂಥದ್ದಾಗುತ್ತೆ. ಮೇಷರಾಶಿಯಲ್ಲಿ ಕೃತಿಕಾ ನಕ್ಷತ್ರದಲ್ಲಿ ತೊಂದರೆ ಆಗ್ತಕ್ಕಂಥದ್ದು, ನೋವಾಗ್ತಕ್ಕಂಥದ್ದು, ಯೋಚನೆ ಮಾಡಿ ಕೊರಗುವಂಥದ್ದು ಆಗುತ್ತೆ. ಇಂಥವರು ಗ್ರಾಮ ದೇವತೆಗಳಿಗೆ ಸನ್ನಿಧಿಗೆ ಹೋಗ್ತಕ್ಕಂಥದ್ದು, ಅಲ್ಲಿ ಕುಲದೇವರುಗಳನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ನಿಮ್ಮ ಕುಲದೇವರುಗಳನ್ನ ಭದ್ರಪಡಿಸ್ತಕ್ಕಂಥದ್ದು ಮಾಡಿ ತುಂಬ ಚೆನ್ನಾಗಾಗುತ್ತೆ. ಇನ್ನು ಸಿಂಹರಾಶಿಯಲ್ಲಿ ಅದರಲ್ಲೂ ಮಕೆ ಮತ್ತು ಪುಬ್ಬ ನಕ್ಷತ್ರದಲ್ಲಿರ್ತಕ್ಕಂಥವರು ನೀವು ಗ್ರಾಮ ದೇವತೆಗಳಿಗೆ ಮೊಸರನ್ನ ನೈವೇದ್ಯ ಕೊಡ್ತಕ್ಕಂಥದ್ದು ತುಂಬ ಸೂಕ್ತವಾಗಿರ್ತಕ್ಕಂಥದ್ದು, ಮತ್ತು ಲಕ್ಷ್ಮೀ ನರಸಿಂಹ ದೇವಸ್ಥಾನದಲ್ಲಿ ಹೋಗ್ತಕ್ಕಂಥದ್ದು. ಇನ್ನು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಹೈಗ್ರೀವನ ಉಪಾಸನೆ ಮಾಡ್ತಕ್ಕಂಥದ್ದು, ಸ್ಕಂದನ ಆಲಯಕ್ಕೆ ಹೋಗ್ತಕ್ಕಂಥದ್ದು ಮಾಡಿ, ಖಂಡಿತವಾಗೂ ಒಳ್ಳೆಯದಾಗುತ್ತೆ. ಹೈಗ್ರೀವನ ಪಠನೆ ಮಾಡ್ತಕ್ಕಂಥದ್ದು ಅಂದರೆ ಮೊಬೈಲ್ ಮುಖಾಂತರ ಆಗಲಿ ಶ್ಲೋಕಗಳನ್ನು ಕೇಳ್ತಕ್ಕಂಥದ್ದು ಮಾಡಿ, ಖಂಡಿತವಾಗೂ ಒಳ್ಳೆಯದಾಗುತ್ತೆ. ನಿಮ್ಮೆಲ್ಲರಿಗೂ ನನ್ನ ತಾಯಿ ಜಗನ್ಮಾತೆ ವಿರಾಜಮಾನಗಳಾಗಿ ಕುಂತಿರ್ತಕ್ಕಂಥ ಈ ರೇಣುಕಾ ಯಲ್ಲಮ್ಮ ಹಾಗೂ ಮಲೈ ಮಾದೇಶ್ವರ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಭಾಗ್ಯ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ. ಲೋಕೋ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು, ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಒಳ್ಳೆಯದಾಗಲಿ ಬಂಧುಗಳೇ, ನಿಮ್ಮೆಲ್ಲರಿಗೂ ಆ ತಾಯಿಯ ಅನುಗ್ರಹ, ಆ ಮಲೈ ಮಾದೇಶ್ವರನ ಅನುಗ್ರಹ ಇರಲಿ. ಒಳ್ಳೆಯದಾಗಲಿ.